ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ಇವತ್ತು ಫ್ರೆಂಡ್ಸ್ ಒಂದು ಯೂರೋಲೈನ್ ಪಾಪ್ಕಾರ್ನ್ ಆ್ಯಂಡ್ ಸ್ನ್ಯಾಕ್ ಮೇಕರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಇದು ವರ್ಕ್ ಆಗುತ್ತೆ, ಇದರಲ್ಲಿ ನಾವು ಪಾಪ್ಕಾರ್ನ್ ಮತ್ತು ಸ್ನ್ಯಾಕ್ಸ್ನ ಹೇಗೆ ಮಾಡ್ಕೊಳ್ಬೋದು, ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲದೆ, ಉಪ್ಪು ಕೂಡ ಇಲ್ಲದೆ ಇದರಲ್ಲಿ ನಾವು ಪಾಪ್ಕಾರ್ನ್ ಮತ್ತು ಸ್ನ್ಯಾಕ್ನ ಮಾಡ್ಕೊಳ್ಬೋದು. ನೋಡಿ ಮೆಷಿನ್ ಯಾವ ಥರ ಇದೆ ಅಂತ. ಈ ಥರ ಇರುತ್ತೆ ಅದರ ಮೆಷಿನ್ನು. ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ. ಪಾಪ್ಕಾರ್ನ್ ಮಾಡೋದಕ್ಕೆ ಯೂಸ್ ಮಾಡಬೇಕಾದ್ರೆ ಕ್ಯಾಪ್ ಹಾಕೋಬೇಕು. ಇಲ್ಲ ಅಂದರೆ ನಾವು ಈ ಥರ ಒಂದು ಹೋಲ್ ಇರುತ್ತೆ ಆ ಮೆಷಿನಲ್ಲಿ, ಅದರೊಳಗಡೆ ನಾವು ಯಾವ ಐಟಮ್ನ ಹುರಿತೀವಿ ಅದನ್ನು ಏರ್ ಫ್ರೈ ಮಾಡ್ಕೊಳ್ಬೋದು. ಇದು ಒಂದು ಏರ್ ಫ್ರೈಯರು. ಚಿಕ್ಕದಾದ ಒಂದು ಎಲೆಕ್ಟ್ರಿಕ್ ಪ್ಲಗ್ ವೈರ್ ಕೊಟ್ಟಿದ್ದಾರೆ. ಇವಾಗ ನಾನು ಯಾವ್ಯಾವ ಐಟಮ್ ತೊಗೊಂಡಿದ್ದೀನಿ ಏರ್ ಫ್ರೈ ಮಾಡೋದಕ್ಕೆ ನೋಡಿ. ಬಾದಾಮಿ, ಕಡಲೆಕಾಳು, ಪಾಪ್ಕಾರ್ನ್ಗೆ ಮುಸ್ಕಿನ ಜೋಳ ತೊಗೊಂಡಿದ್ದೀನಿ, ಹಾಗೂ ರಾಗಿ ಫ್ರೈ-ಆಮ್ಸು, ಬಿಳಿ ಬಟಾಣಿ ಮತ್ತು ಕಡಲೆಕಾಯಿನ ತೊಗೊಂಡಿದ್ದೀನಿ. ಇಷ್ಟು 6 ಐಟಮ್ನ ಏರ್ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಅವರು ಕೊಟ್ಟಂತಹ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ 1 ನಿಮಿಷದಲ್ಲೇ ಇದು ಫ್ರೈ ಆಗಿ ಬರುತ್ತೆ. ನೋಡಿ ಹೊಡಿತಾ ಇದೆ, ಪಟಪಟ ಅಂತ ಶಬ್ದ ಕೇಳಿ ಬರುತ್ತೆ. ಏರ್ ಫ್ರೈ ಆಗುತ್ತೆ. ಒಂದೇ 1 ನಿಮಿಷದಲ್ಲಿ ಏರ್ ಫ್ರೈ ಆಯಿತು ನೋಡಿ. ಇವಾಗ ತೆಗೆದು ಬೇಕಾದರೆ ತೋರಿಸ್ತೀನಿ ನೋಡಿ. ಹೇಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಹಾಗೇ ಕಡಲೆಕಾಳು ಹೇಗೆ ಚೆನ್ನಾಗಿ ಪಟಪಟ ಅಂತ ಸಿಡಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಿಳಿ ಬಟಾಣಿಯನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದೇ 1 ನಿಮಿಷದಲ್ಲಿ ಎಲ್ಲ ಫ್ರೈ ಆಗಿ ಹೊಡಿತಾ ಬರುತ್ತೆ, ಪಟಪಟ ಅಂತ ಹೊಡೆದು ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಒಂದ್ಸಲ ಅದು ಫ್ರೈ ಆದಮೇಲೆ ಚೆಕ್ ಮಾಡಿ ನೋಡಬೇಕು. ಒಂದ್ಸಲ ಫ್ರೈ ಆಗಿಲ್ಲ ಅಂದರೆ ಮತ್ತೆ ಹಾಕ್ಕೊಡ್ಬೇಕಾಗತ್ತೆ. ಇವಾಗ ನೋಡಿ ಬಿಳಿ ಬಟಾಣಿ ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಏರ್ ಫ್ರೈ ಆಗಿ ಬಂದಿದೆ. ಕಡಲೆಕಾಯಿನೂ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೆ, ಅದು ಕೂಡ ಒಂದೇ ಥರ ಹೇಗೆ ಏರ್ ಫ್ರೈ ಆಗಿ ಬಂದಿದೆ ನೋಡಿ. ಈ ಮೆಷಿನ್ ಹೋಲಲ್ಲಿ ಯಾವುದೇ ರೀತಿಯಾದ ಎಣ್ಣೆ ಉಪ್ಪು ಏನೂ ಹಾಕಬಾರ್ದು, ಜಸ್ಟ್ ಏರ್ ಫ್ರೈ ಮಾಡಬೇಕು ಅಷ್ಟೇ ನೋಡಿ. ಈ ಥರ ಕಡಲೆಕಾಯಿನೂ ಹುರ್ಕೊಂಡಿದ್ದೀನಿ. ಇವಾಗ ಬಾದಾಮಿ ಹಾಕೋತಾ ಇದ್ದೀನಿ. ಬಾದಾಮಿ ಕೂಡ ಚೆನ್ನಾಗಿ ಏರ್ ಫ್ರೈ ಆಗಿ ಬರುತ್ತೆ ನೋಡಿ. ಈ ಥರ ಒಂದೇ 1 ನಿಮಿಷದಲ್ಲಿ ಇವಾಗ ತಿರುಗ್ತಾ ಇರುತ್ತೆ ಹಾಗೂ ಏರ್ ಫ್ರೈ ಆಗಿ ಬರುತ್ತೆ. ಒಂದ್ಸಲ ತೆಗೆದು ನೋಡಬೇಕು. ಅಕಸ್ಮಾತು ಫ್ರೈ ಆಗಿಲ್ಲ ಅಂದರೆ ಮತ್ತೆ ಅದೇ ಹೋಲಲ್ಲಿ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಫ್ರೈ ಮಾಡಿದ ತಕ್ಷಣ ಫ್ರೈ ಆಗಿ ಬರುತ್ತೆ ನೋಡಿ. ಹೇಗೆ ಕ್ರ್ಯಾಕ್ಸ್ ಬಂದಿದೆ ಬಾದಾಮಿಗೆ, ಅದು ಕೂಡ ಒಂದೇ ರೀತಿಯಲ್ಲಿ ಏರ್ ಫ್ರೈ ಆಗಿ ಬಂದಿದೆ. ನೆಕ್ಸ್ಟು ಪಾಪ್ಕಾರ್ನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಾಪ್ಕಾರ್ನ್ ಮತ್ತು ಫ್ರೈ-ಆಮ್ಸ್ ಮಾಡೋದಕ್ಕೆ ಕ್ಯಾಪ್ ಹಾಕೋಬೇಕು. ಇವಾಗ ಫ್ರೈ-ಆಮ್ ಮಾಡೋಕ್ಕೆ ನಾನು ರಾಗಿ ಫ್ರೈ-ಆಮ್ನ ಹಾಕ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಹಿಡ್ಕೊಂಡ್ರೆ ಆ ಕ್ಯಾಪ್ ಹೊರಗಡೆಯಿಂದ ಎಲ್ಲ ಪಟಪಟ ಅಂತ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆವಾಗಲೇ ಬರ್ತಾ ಇದೆ. ಫ್ರೈ-ಆಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಒಂದು ಈ ಥರ ವುಡನ್, ನಿಮ್ಮ ಹತ್ರ ಯಾವುದಾದ್ರು ವುಡನ್ ಸೌಟ್ ಇದ್ದರೆ ಅಥವಾ ಕಡ್ಡಿ ಇದ್ದರೆ ಈ ಥರ ಹಿಡಿಬೇಕಾಗುತ್ತೆ. ಆವಾಗ ಮಾತ್ರ ಅದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಫ್ರೈ-ಆಮ್ಸ್ ಸ್ವಲ್ಪ ನೀವು ನೋಡ್ಕೊಂಡು ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ಇರೋದು ಜಾಸ್ತಿ ಇರುತ್ತೆ. ಅದರಿಂದ ಈ ಥರ ಒಂದು ವುಡನ್ ಕಡ್ಡೀಲಿ ಹಿಡ್ಕೊಂಡು ಅಥವಾ ವುಡನ್ ಸೌಟಲ್ಲಿ ಇಟ್ಕೊಂಡು ಫ್ರೈ ಮಾಡಿದಾಗ ನೋಡಿ ಈ ಥರ ಕ್ರಿಸ್ಪಾಗಿ ಫ್ರೈ ಆಗಿ ಬಂದಿದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಫ್ರೈ-ಆಮ್ಸ್ ಅಷ್ಟು ಚೆನ್ನಾಗಿ ಫ್ರೈ ಆಗಿರಲಿಲ್ಲ. ಅದರಿಂದ ಫ್ರೈ-ಆಮ್ಸ್ಗಿಂತ ನೀವು ಪಾಪ್ಕಾರ್ನ್ ಮತ್ತು ಬೇರೆ ಕಾಳುಗಳನ್ನು ಹುರ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಇದರಲ್ಲಿ. ಇದು ನನ್ನ ಒಪಿನಿಯನ್ನು. ಇದರ ಬಗ್ಗೆ ನನ್ನ ರಿವ್ಯೂ ಹೇಳ್ತಾ ಇದ್ದೀನಿ. ಇವಾಗ ಪಾಪ್ಕಾರ್ನ್ ಮಾಡೋದಕ್ಕೆ ಮುಸ್ಕಿನ ಜೋಳ ಹಾಕ್ಕೊಂಡಿದ್ದೀನಿ. ಒಂದೇ 1 ನಿಮಿಷದಲ್ಲಿ ಪಾಪ್ಕಾರ್ನ್ ಕೂಡ ಪಟಪಟ ಅಂತ ಸಿಡಿದ್ದು ಕ್ಯಾಪಿಂದ ಆಚೆ ಬರುತ್ತೆ. ಆವಾಗ ಒಂದು ಪ್ಲೇಟಲ್ಲಿ ಹಿಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಆಚೆ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಪ್ಕಾರ್ನ್ ಕೂಡ ರೆಡಿಯಾಗಿದೆ. ಇವಾಗ ನೋಡಿ ಎಲ್ಲ ಕೂಡ ನಾನು ಏರ್ ಫ್ರೈ ಮಾಡ್ಕೊಂಡಿದ್ದೀನಿ. ಬಿಳಿ ಬಟಾಣಿ, ಬಾದಾಮಿ, ಕಡಲೆಕಾಳು, ಕಡಲೆಕಾಯಿ ಬೀಜ, ಪಾಪ್ಕಾರ್ನು ಮತ್ತು ರಾಗಿ ಫ್ರೈ-ಆಮ್ಸು ನೋಡಿ. ಬಟಾಣಿ ಹೇಗೆ ಚೆನ್ನಾಗಿ ಅಂಗಡಿಲಿ ಸಿಗುತ್ತಲ್ಲ ಹಾಗೇ ಆಗಿದೆ. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ, ಉಪ್ಪು ಕೂಡ ಹಾಕಿಲ್ಲ, ಹಾಗೇ ತಿನ್ಕೋಬೋದು.
ಅಕಸ್ಮಾತ್ ನಿಮಗೆ ಈ ಫ್ರೈ ಮಾಡಿರೋವಂಥದ್ದು ಎಣ್ಣೆ ಬೆಣ್ಣೆ ಹಾಕಿ ಏನಾದ್ರು ಫ್ರೈ ಮಾಡ್ಕೋಬೇಕು, ಖಾರದ ಪುಡಿ ಹಾಕಬೇಕು ಅಂತ ಅನಿಸಿದರೆ ನಾನು ಇವಾಗ ನೆಕ್ಸ್ಟ್ ಹೇಳೋ ಮೆಥಡಲ್ಲಿ ಮಾಡ್ಕೊಳ್ಬಹುದು. ಇದು ಏರ್ ಫ್ರೈ ಆಗಿರುವಂಥದ್ದು, ಹಾಗೆ ಕೂಡ ತಿಂದರೆ ಕೂಡ ಚೆನ್ನಾಗಿರುತ್ತೆ. ರುಚಿ ಏನೂ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ನಿಮಗೆ ಖಾರದ ಪುಡಿ ಅಥವಾ ಉಪ್ಪು ಹಾಕ್ಕೋಬೇಕು ಅಂದರೆ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿಕೊಂಡು ನೀವು ಉಪಯೋಗಿಸೋದ್ರಿಂದ ಚೆನ್ನಾಗಿರೋ ಒಂದು ಸಾಯಂಕಾಲಕ್ಕೆ ಸ್ನ್ಯಾಕ್ ರೆಡಿ ಆಗುತ್ತೆ. ಇವಾಗ ನೋಡಿ, ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 2 ಚಮಚ ಎಣ್ಣೆ, ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಹಾಗೂ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಬೇಕು ಅನಿಸಿದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಏರ್ ಫ್ರೈ ಮಾಡಿರೋದು ಕೂಡ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಏರ್ ಫ್ರೈ ಮಾಡಿರುವಂಥ ಬಟಾಣಿ, ಕಡಲೆಕಾಳು, ಕಡಲೆಕಾಯಿ ಬೀಜ ಹಾಗೂ ಬಾದಾಮಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಖಾರದ ಪುಡಿ ಉಪ್ಪು ಎಲ್ಲ ತಾಗಿ ಒಳ್ಳೆ ಸ್ನ್ಯಾಕು ರೆಡಿ ಆಗುತ್ತೆ. ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಫ್ರೈ ಮಾಡಿಕೊಂಡು ಈ ಸ್ನ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು. ಪಾಪ್ಕಾರ್ನ್ ಕೂಡ ಅಷ್ಟೇ, ಸಪ್ಪೆ ಬೇಡ, ನಮಗೆ ಖಾರ ಬೇಕು ಅನಿಸಿದ್ರೆ 2 ಚಮಚ ಎಣ್ಣೆ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಏರ್ ಫ್ರೈ ಮಾಡಿರುವಂಥ ಪಾಪ್ಕಾರ್ನ ಹಾಕ್ಕೊಂಡ್ರೆ ಸ್ವಲ್ಪ ಖಾರವಾಗಿರೋ ಉಪ್ಪಿರೋಂತಹ ಪಾಪ್ಕಾರ್ನ್ ಕೂಡ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮುಂದಿನ ರೆಸಿಪಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.